ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕುಕಿಂಗ್ ಚಾನಲ್. ಇವತ್ತು ನಾನು ಸೌತೆಕಾಯಿಂದ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಸೌತೆಕಾಯಿನ ಮೀಡಿಯಮ್ ಆಗಿ ಹೆಚ್ಚಿಟ್ಕೊಂಡು ಒಲೆ ಮೇಲೆ ಬೇಯಿಸೋಕಿಡೋಣ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸೋಕಿಡಿ. 2 ಸ್ಪೂನ್ ಅಕ್ಕಿನ ನೆನೆ ಹಾಕಬೇಕು. ಒಂದು ಜಾರ್ ತಗೊಂಡು ಸ್ವಲ್ಪ ಕಾಯಿ ಜೀರಿಗೆನ ತರಿತರಿಯಾಗಿ ರುಬ್ಕೊಳ್ಳೋಣ. ರುಬ್ಬಿದಂತಹ ಆ ಕಾಯಿ ಜೀರಿಗೆಗೆ 4 ಹಸಿಮೆಣಸಿಕಾಯಿ, ನೆನೆಸಿಟ್ಟಿರುವಂತಹ ಅಕ್ಕಿ, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ರುಬ್ಕೊಳ್ಳೋಣ. ಈ ಥರ ರುಬ್ಕೊಬೇಕು. ಸ್ವಲ್ಪ ಸಣ್ಣಗೆ ರುಬ್ಕೊಬೇಕು. ಒಂದು ಪಾತ್ರೆ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಣಮೆಣಸಿಕಾಯಿ, ಸ್ವಲ್ಪ ಹಿಂಗು, ರುಬ್ಬಿರುವಂಥ ಮಸಾಲ ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಕಮ್ಮಿ ಉರಿಯಲ್ಲೇ ಮಾಡಬೇಕು. ಇದನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕಮ್ಮಿ ಉರಿಯಲ್ಲೇ ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಸಾಂಬಾರ್ ಸೌತೆಕಾಯಿನ ಬೇಯೋಕೆ ಇಟ್ಟಿದ್ದೀವಲ್ಲ, ಅದು ಬೆಂದಿದೆ. ಇನ್ನು ಸ್ವಲ್ಪ ಬೆಂದಿದೆ. ನಾವು ಸಾಂಬಾರಿಗೆ ಎಷ್ಟು ಕ್ವಾಂಟಿಟಿಗೆ ನೀರು ಬೇಕು, ಕ್ವಾಂಟಿಟಿಗೆ ತಕ್ಕನಾಗಿ ನೀರು ಹಾಕೊಂಡು ಅದನ್ನು ಸಹ ಸಣ್ಣ ಉರಿಯಲ್ಲಿ ಈ ರೀತಿ ಕುದಿಸ್ಕೊಬೇಕು. ಈ ರೀತಿ ಕುದ್ದಾದ್ಮೇಲೆ ಬೆಂದಿರುವಂತಹ ಸಾಂಬಾರ್ ಸೌತೆಕಾಯಿನ ಅದಕ್ಕೆ ಆ್ಯಡ್ ಮಾಡೋಣ. ನಾವು ಅಕ್ಕಿನ ಹಾಕೊಂಡಿರೋದ್ರಿಂದ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಫಸ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ವಿ. ನಾವು ರುಚಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ರೀತಿ ರೆಡಿ ಇದೆ. ಇದನ್ನು ಕಂಪ್ಲೀಟಾಗಿ ಆರೋಗಿ ಬಿಡಬೇಕು. ಸೊ ಇದಕ್ಕೆ ಮೊಸರನ್ನು ಆ್ಯಡ್ ಮಾಡಬೇಕು. 3 ಕಪ್ ಮೊಸರನ್ನು ಆ್ಯಡ್ ಮಾಡಬೇಕು. ಇದು ಕಂಪ್ಲೀಟಾಗಿ ಆರಿದ್ಮೇಲೆ ನಾನು ಸಪ್ರೇಟಾಗಿ ಒಂದು ಬೌಲಿಗೆ ನನಗೆ ಎಷ್ಟು ಬೇಕಷ್ಟು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕೊಂಡು ನಾನು ಮೊಸರನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಸಪ್ರೇಟ್ ಬೌಲ್ಗೆ ಹಾಕೊಂಡು ಅದು ಕಂಪ್ಲೀಟಾಗಿ ಆರಿಸ್ಬೇಕು. ಆರಾದ್ಮೇಲೆ ಮೊಸರನ್ನ ಅದಕ್ಕೆ ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ. ಸೊ ಈಗ ಸೌತೆಕಾಯಿ ತಂಬುಳಿ ರೆಡಿ ಇದೆ. ಇದನ್ನು ಬಿಸಿ ಮುದ್ದೆಗೂ ಸಹ ಸರ್ವ್ ಮಾಡ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರ್. ನೋಡಿ ಫ್ರೆಂಡ್ಸ್, ಸೌತೆಕಾಯಿ ತಂಬುಳಿ ರೆಡಿ ಇದೆ. ತುಂಬ ಬೇಗನೆ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ನೋಡಿ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.